ನಮಸ್ಕಾರ ವಿದ್ಯಾರ್ಥಿಗಳೇ. ಪ್ರಥಮ PUCಯ ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಶಾಲಾ ಶಿಕ್ಷಣ ಇಲಾಖೆ ಅಂದರೆ ಪದವಿ ಪೂರ್ವ ಈ ಒಂದು ಪರಿಷ್ಕೃತವಾದಂತಹ ಅಂತಿಮ ಪ್ರಶ್ನೆಕೋಶವನ್ನು ಹೊರಡಿಸಿದೆ. ಇದು 2026 ಮತ್ತು 27ನೇ ಸಾಲಿಗಾಗಿ ಒಂದು ಪ್ರಶ್ನೆಕೋಶವನ್ನು ಹೊರಡಿಸಿದ್ದು. ಪ್ರತಿಯೊಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆಯೂ ಕೂಡ ಈ ಒಂದು ಪ್ರಶ್ನೆಕೋಟಿ ಇದೆ. ಸೊ ಈ ಒಂದು ಪ್ರಶ್ನೆಕೋಟಿಗೆ ಸಂಬಂಧಿಸಿದಂತೆ ಅದರ ಒಂದು ಸಂಪೂರ್ಣವಾದಂತಹ ಉತ್ತರವನ್ನು ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಮೊದಲನೆಯ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಈ ಒಂದು ವಿಡಿಯೋದಲ್ಲಿ ಒಂದು ಉತ್ತರವನ್ನು ನಾವು ನೋಡ್ತಾ ಹೋಗೋಣ. ನೋಡಿ, ನಿಮಗೆ ಟೆಸ್ಟ್ ಇರ್ಬೋದು, ಮಿಡ್ ಟರ್ಮ್ ಎಕ್ಸಾಮ್ಸ್ ಇರ್ಬೋದು, ಅಥವಾ ಆ್ಯನ್ಯುವಲ್ ಎಕ್ಸಾಮ್ಸ್ ಇರ್ಬೋದು, ಅವೆಲ್ಲವುಗಳಿಗೂ ಕೂಡ ಈ ಒಂದು ಪ್ರಶ್ನೆಕೋಟಿ ಇರೋದರಿಂದ ನಿಮಗೆ ಹೆಚ್ಚಿನ ಸ್ಕೋರನ್ನು ಮಾಡಲಿಕ್ಕೆ ಈಸಿ ಆಗುತ್ತೆ ಅನ್ನುವಂತಹ ಉದ್ದೇಶದಿಂದ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ಈ ಒಂದು ಪ್ರಶ್ನೆಕೋಶವನ್ನು ಹೊರಡಿಸಲಾಗಿದೆ. ಹಾಗಿದ್ರೆ ಈ ಒಂದು ವಿಡಿಯೋದಲ್ಲಿ ಇದರ ಒಂದು ಅಧ್ಯಾಯಕ್ಕೆ ಅಂದರೆ ಮೊದಲನೆಯ ಅಧ್ಯಾಯವಾದಂತಹ ರಾಜ್ಯಶಾಸ್ತ್ರ ಒಂದು ಅಧ್ಯಯನ ಅನ್ನುವಂಥ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದಂತಹ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ನೋಡಿ, ಭಾಗ ಎಗೆ ಸಂಬಂಧಿಸಿದಂತೆ ನೀವೆಲ್ಲರೂ ಈಗಾಗಲೇ ಮೊದಲನೆಯ ಒಂದು ಟೆಸ್ಟನ್ನು ಫೇಸ್ ಮಾಡಿದರೆ ಆ ಒಂದು ಟೆಸ್ಟಲ್ಲಿ ನಿಮಗೆ ಗೊತ್ತಿದೆ ಭಾಗ ಎಗೆ ಸಂಬಂಧಿಸಿದಂತೆ ಇರುವಂತಹದ್ದು ಬಹು ಆಯ್ಕೆಯ ಪ್ರಶ್ನೋತ್ತರಗಳು ಅಂತ. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಬಹು ಆಯ್ಕೆಯ ಪ್ರಶ್ನೋತ್ತರಗಳಿದೆ. ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿ ಬರೆಯಿರಿ ಅಂತ ಕೇಳಿದರೆ ಕೆಳಗಿನ ಚಿತ್ರವನ್ನು ವೀಕ್ಷಿಸಿ ಮತ್ತು ರಾಜ್ಯಶಾಸ್ತ್ರದ ಪಿತಾಮಹನನ್ನು ಗುರುತಿಸಿ ಅಂತ. ನೋಡಿ, ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಈ ರೀತಿಯಾದಂತಹ ಕ್ವಶನ್ಸ್ಗಳು ಹೆಚ್ಚಾಗಿ ಕೊಡಲಾಗುತ್ತೆ. ನೋಡಿ, ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಸನ್ನು ನೋಡ್ತಾ ಹೋಗಿ ಇಲ್ಲಿ ಅರಿಸ್ಟಾಟಲೋ, ಪ್ಲೇಟೋ, ಸಾಕ್ರೆಟಿಸೋ ಅಥವಾ ರೋಸೋ ಅಂತ ಇದೆ. ಇಲ್ಲಿ ಸರಿಯಾದಂತಹ ಉತ್ತರ ಇದಕ್ಕೆ ಅರಿಸ್ಟಾಟಲ್. ಇನ್ನು ರಾಜ್ಯಶಾಸ್ತ್ರವನ್ನು ಮೊಟ್ಟ ಮೊದಲಿಗೆ ವೈಜ್ಞಾನಿಕವಾಗಿ ಯಾರು ಅಧ್ಯಯನ ಮಾಡಿದರು ಅನ್ನುವಂತಹದ್ದು ಇಲ್ಲಿ ಕೊಟ್ಟಿರುವಂತಹ ಆಪ್ಷನಲ್ಲಿ ಸರಿಯಾದಂತಹ ಉತ್ತರ ಅರಿಸ್ಟಾಟಲ್ರವರು ರಾಜ್ಯಶಾಸ್ತ್ರವನ್ನು ಮೊಟ್ಟ ಮೊದಲಿಗೆ ವೈಜ್ಞಾನಿಕವಾಗಿ ಅಧ್ಯಯನವನ್ನು ಮಾಡಿದರು. ಇನ್ನು ರಾಜ್ಯಶಾಸ್ತ್ರವನ್ನು ಒಂದು ಉತ್ಕೃಷ್ಟ ಶಾಸ್ತ್ರ ಅಂತ ಹೇಳಿದವರು ಯಾರು ಅಂತಂದರೆ ಅದು ಕೂಡ ಅರಿಸ್ಟಾಟಲ್. ನೋಡಿ, ಮಾನವ ಸಮಾಜ ಜೀವಿ ಅಂತ ಹೇಳಿದವರು ಕೂಡ ಅದು ಅರಿಸ್ಟಾಟಲ್. ಇನ್ನು ಪಾಲಿಟಿಕ್ಸ್ ಇದರ ಮೂಲ ಪದ ಯಾವುದು ಅಂತ ಕೇಳಿದರೆ ನೋಡಿ, ಪಾಲಿಟಿಕ್ಸ್ ಅನ್ನುವಂತಹ ಒಂದು ಪದದ ಮೂಲ ಪದ ಅಂತಂದರೆ ಪಾಲಿಸ್ ಅನ್ನುವಂತಹದ್ದು. ಇನ್ನು ರಾಜ್ಯಶಾಸ್ತ್ರವು ಈ ವಿಭಾಗಕ್ಕೆ ಸೇರಿದೆ. ರಾಜ್ಯಶಾಸ್ತ್ರವು ಸಮಾಜಶಾಸ್ತ್ರಕ್ಕೆ ಸೇರಿರುವಂತಹದ್ದನ್ನು ನೋಡಬಹುದು. ಇನ್ನು ಪಾಲಿಟಿಕ್ಸ್ ಕೃತಿಯನ್ನು ರಚಿಸಲು ಅರಿಸ್ಟಾಟಲ್ ಎಷ್ಟು ಸಂವಿಧಾನಗಳನ್ನು ಅಧ್ಯಯನ ಮಾಡ್ತಾನೆ ಅಂದರೆ 158 ಸಂವಿಧಾನಗಳನ್ನು ಆತ ಅಧ್ಯಯನವನ್ನು ಮಾಡ್ದ. ಯಾರು ಅಂದರೆ ಅರಿಸ್ಟಾಟಲ್. ಇನ್ನು ಅಥೆನ್ಸ್ ಮತ್ತು ಸ್ಪಾರ್ಟ್ ಯಾವ ದೇಶಕ್ಕೆ ಸೇರಿದವುಗಳಾಗಿವೆ ಅಂದರೆ ಅಥೆನ್ಸ್ ಮತ್ತು ಸ್ಪಾರ್ಟ್ ಅನ್ನುವಂತಹ ದೇಶ ಗ್ರೀಕಿಗೆ ಸೇರಿದೆ. ಇನ್ನು ಮುಂದಿನದು ಮೇನ್ ಬಂದುಬಿಟ್ಟು ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ. ನೋಡಿ, ಮೊದಲನೆಯದು ಅಂತಾರಾಷ್ಟ್ರೀಯ ರಾಜ್ಯಶಾಸ್ತ್ರ ಸಮ್ಮೇಳನವು ಡ್ಯಾಶಲ್ಲಿ ನಡೆಯಿತು. ಯಾವಾಗ ನಡೆಯುತ್ತೆ ಅಂತಂದರೆ ಅದು ಅಂತಾರಾಷ್ಟ್ರೀಯ ರಾಜ್ಯಶಾಸ್ತ್ರ ಸಮ್ಮೇಳನವು ಅದು ಪ್ಯಾರಿಸ್ನಲ್ಲಿ ನಡೆಯುತ್ತೆ. ಡ್ಯಾಶ್ರವರು ಫಿಲಿಡೆಲ್ಫಿಯಾ ರಾಜ್ಯಶಾಸ್ತ್ರ ಸಮ್ಮೇಳನದಲ್ಲಿ ಭಾಗವಹಿಸುತ್ತಾರೆ ಅಂದರೆ ಅದು ಜೇಮ್ಸ್ ಚಾರ್ಲ್ಸ್ ವರ್ತ್ ಅನ್ನುವಂತಹದ್ದು. ಇನ್ನು ಪಾಲಿಸ್ ಪದದ ಅರ್ಥವೇನು ಅಂತ ಕೇಳಿದರೆ ಪಾಲಿಸ್ ಪದದ ಅರ್ಥ ಅಂದರೆ ನಗರ ರಾಜ್ಯಗಳು ಅಂತ ಹೇಳ್ಬಿಟ್ಟು. ರಾಜ್ಯಶಾಸ್ತ್ರ ಎಂಬಂತಹ ಪದವನ್ನು ಮೊಟ್ಟ ಮೊದಲಿಗೆ ಬಳಸಿದಂತಹವರು ಯಾರು ಅಂತ ಕೇಳಿದರೆ ಅದು ಗ್ವಾಡ್ವಿನ್ ಮತ್ತು ಮೆರ್ರಿ ವಾಲ್ಸ್ಟೋನ್ಕ್ರಾಫ್ಟ್ ಅನ್ನುವಂತಹದ್ದು. ಇನ್ನು ಅರಿಸ್ಟಾಟಲ್ರವರ ಹೆಸರಾಂತ ಕೃತಿ ಯಾವುದು ಅಂತ ಕೇಳಿದರೆ ಅದು ಪಾಲಿಟಿಕ್ಸ್ ಅನ್ನುವಂತಹದ್ದು. ಇನ್ನು ಹೊಂದಿಸಿ ಬರೆಯಿರಿಯನ್ನು ನೋಡ್ತಾ ಹೋಗೋಣ. ದಿ ರಿಪಬ್ಲಿಕ್ ಅನ್ನುವಂತಹದ್ದು ಅರಿಸ್ಟಾಟಲ್ನ ಒಂದು ಶ್ರೇಷ್ಠವಾದಂತಹ ಒಂದು ಕೃತಿ. ಇನ್ನು ರಷ್ಯಾದ ಕ್ರಾಂತಿ ಅನ್ನುವಂತಹದ್ದು ಕಾರ್ಲ್ ಮಾರ್ಕ್ಸನ ಒಂದು ಅವಧಿಯಲ್ಲಿ ಅಥವಾ ಕಾರ್ಲ್ ಮಾರ್ಕ್ಸನ ಒಂದು ರಷ್ಯಾ ಕ್ರಾಂತಿ ಆಗಲಿಕ್ಕೆ ಕಾರಣವಾಯಿತು. ಹೆಂಗೆ ಅಂದರೆ ಸಮಾಜವಾದ ಮತ್ತು ಕಮ್ಯುನಿಸಮ್ನ ಈತ ಪ್ರಮುಖ ಚಿಂತಕನಾಗಿದ್ದ. ಅವರ ವಿಚಾರಗಳು ರಷ್ಯಾ ಕ್ರಾಂತಿಯ ಮೇಲೆ ಪ್ರಭಾವವನ್ನು ಬೀರ್ತವೆ. ಇನ್ನು ಮೆಕಾವಲ್ಲಿ ಅನ್ನುವಂತಹ ಶ್ರೇಷ್ಠವಾದಂತಹ ಕೃತಿ ದಿ ಪ್ರಿನ್ಸ್ ಅನ್ನುವಂಥದ್ದು. ಇನ್ನು ಪ್ರಾಯೋಗಿಕತೆ ಅನ್ನುವಂಥದ್ದು ವಿಜ್ಞಾನದ ಒಂದು ಲಕ್ಷಣವಾಗಿದೆ. ಇನ್ನು ಮುಂದಿನದನ್ನು ನೋಡ್ತಾ ಹೋಗೋಣ. ಕೆಳಗಿನ ಪ್ರಶ್ನೆಗಳಿಗೆ
ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದರೆ. ಪುರಾತನ ಗ್ರೀಕ್ನ ಯಾವುದಾದರೂ ನಗರ ರಾಜ್ಯವನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಅಥೆನ್ಸ್. ಇನ್ನು ರಾಜ್ಯಶಾಸ್ತ್ರ ಅಂದರೆ ಏನು ಅಂತ ಇದೆ. ಸಮಾಜಶಾಸ್ತ್ರಗಳಲ್ಲೊಂದಾಗಿದ್ದು ಮಾನವನ ರಾಜಕೀಯ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವಂತಹ ಒಂದು ಶಾಸ್ತ್ರವೇ ರಾಜ್ಯಶಾಸ್ತ್ರವಾಗಿದೆ. ಇನ್ನು ಮುಂದಿನದು ಅರಿಸ್ಟಾಟಲ್ ರವರಿಂದಲೇ ರಾಜ್ಯಶಾಸ್ತ್ರವು ಪ್ರಾರಂಭವಾಯಿತು ಅಂತ ಹೇಳಿದಂಥವರು ಯಾರು ಅಂತಂದರೆ ಫ್ರೆಡ್ರಿಕ್ ಫೊಲ್ಲಾಕ್ ಅನ್ನುವಂತಹವರು. ಇನ್ನು 4ನೆಯದು ಸಮಾಜದಲ್ಲಿ ಜೀವಿಸಲು ಸಾಧ್ಯವಿಲ್ಲದವರು ದೇವರಾಗಿರಬೇಕು, ಇಲ್ಲದಿದ್ದರೆ ಮೃಗವಾಗಿರಬೇಕು ಅನ್ನುವಂತಹ ಈ ಮಾತನ್ನು ಹೇಳಿದವರು ಯಾರು ಅನ್ನುವಂತಹದ್ದು ಪ್ರಶ್ನೆ. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಅಂದರೆ ಸಮಾಜದಲ್ಲಿ ಜೀವಿಸಲು ಸಾಧ್ಯವಿಲ್ಲದೆ ಅವರು ದೇವರಾಗ್ತಾರೆ ಅಥವಾ ಇಲ್ಲದಿದ್ದರೆ ಮೃಗವಾಗಿರಬೇಕು ಅಂತ ಹೇಳಿದಂಥವರು ಅರಿಸ್ಟಾಟಲ್. ಇಷ್ಟು ಒಂದು ವಾಕ್ಯಕ್ಕೆ ಸಂಬಂಧಿಸಿರುವಂತಹದ್ದು. ಇನ್ನು ಭಾಗ ಬಿಗೆ ಸಂಬಂಧಿಸಿದಂತೆ ನೋಡೋದಾದರೆ ಕೆಳಗಿನ ಯಾವುದಾದರೂ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ನೋಡಿ, ಈ ಒಂದು ಮೊದಲನೆಯದು ರಾಜ್ಯಶಾಸ್ತ್ರವನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದರೆ. ರಾಜ್ಯಶಾಸ್ತ್ರದ ವ್ಯಾಪ್ತಿಯಲ್ಲಿ ಬರುವ ಅಧ್ಯಯನ ವಿಭಾಗಗಳು ಯಾವುವು ಅಂತ ಇದೆ. ನೋಡಿ, ನಿಮಗೆಲ್ಲ ಒಂದು ಉತ್ತರ ಬೇಕು ಅಂದರೆ ನನ್ನ ಒಂದು ಚಾನಲ್ನಲ್ಲಿ ಪೊಲಿಟಿಕಲ್ ಸೈನ್ಸ್ ಅನ್ನುವಂತಹ ಪ್ರಥಮ PUCಗೆ ಸಂಬಂಧಿಸಿದಂತಹ ಒಂದು ಪ್ಲೇಲಿಸ್ಟ್ ಇದೆ, ಸಪ್ರೇಟ್ ಆಗಿರುವಂತಹದ್ದು, ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿರುವಂಥದ್ದು. ಅದರಲ್ಲಿ ನೀವು ಸಂಪೂರ್ಣವಾದಂತಹ ಈ ಒಂದು ಮೊದಲನೆಯ ಅಧ್ಯಾಯಕ್ಕೆ ಸಂಬಂಧಿಸಿದಂಥ ಸಂಪೂರ್ಣವಾದಂತಹ ಪ್ರಶ್ನೋತ್ತರಗಳನ್ನು, ಹಾಗೆ ಎಕ್ಸ್ಟ್ರಾ ಕ್ವಶನ್ಸು ಕೂಡ ಆನ್ಸರ್ಸು ಇದೆ, ಅಲ್ಲಿ ನೀವು ಈ ಒಂದು ಆನ್ಸರ್ಸನ್ನು ಚೆಕ್ ಮಾಡ್ಕೋಬಹುದು. ಹಾಗಿದ್ದರೆ ಇದರ ಒಂದು ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿ ನೀವು ರೆಫರನ್ನು ಮಾಡಬಹುದು. ರಾಜ್ಯಶಾಸ್ತ್ರವನ್ನು ವ್ಯಾಖ್ಯಾನಿಸಿ ಅಂತ ಇದೆ. ರಾಜ್ಯಶಾಸ್ತ್ರದ ವ್ಯಾಪ್ತಿಯಲ್ಲಿ ಬರುವ ಅಧ್ಯಯನ ವಿಭಾಗಗಳು ಯಾವುವು ಅಂತ ಇದೆ. ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ಬರುವಂತಹ ವಿಷಯ ವಸ್ತುಗಳು ಯಾವುವು ಅಂತ ಇದೆ. ಮಾನವ ಸಮಾಜ ಜೀವಿ ಹೇಗೆ ಅನ್ನುವಂತಹದ್ದನ್ನು ಬರೀಬೇಕು. ಇನ್ನು ರಾಜ್ಯಶಾಸ್ತ್ರದ ವ್ಯಾಪ್ತಿ ಎಂದರೇನು ಅಂತ ಕೇಳಿದರೆ ಗ್ರೀಕ್ ನಗರ ರಾಜ್ಯಗಳ ಕುರಿತು ಬರೆಯಿರಿ ಅಂತ ಕೇಳಿದರೆ ಯಾವ ಪುರಾತನ ಭಾರತೀಯ ಕೃತಿಗಳಲ್ಲಿ ರಾಜ್ಯಾಡಳಿತದ ಬಗ್ಗೆ ಉಲ್ಲೇಖಗಳಿವೆ ಅನ್ನುವಂಥದ್ದು. ರಾಜ್ಯಶಾಸ್ತ್ರದ ಅಂತಾರಾಷ್ಟ್ರೀಯ ಸಮ್ಮೇಳನ ಯಾವಾಗ ಮತ್ತು ಎಲ್ಲಿ ನಡೆಯಿತು ಅಂತ ಇದೆ. ಇನ್ನು ಗ್ರೀಕ್ ತತ್ವಜ್ಞಾನಿ ತ್ರಿಮೂರ್ತಿಗಳು ಯಾರು ಅಂತ ಕೇಳಿದರೆ. ಮುಂದಿನದು ಭಾಗ ಸಿಗೆ ಸಂಬಂಧಿಸಿದಂತೆ ರಾಜ್ಯಶಾಸ್ತ್ರ ಅಧ್ಯಯನದ ವಿಕಾಸವನ್ನು ತಿಳಿಸಿ ಅಂತ ಕೇಳಿದರೆ. ರಾಜ್ಯಶಾಸ್ತ್ರದ ಸ್ವರೂಪವನ್ನು ವಿವರಿಸಿ ಅಂತ ಕೇಳಿದರೆ. ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ವಿವರಿಸಿ ಅಂತ ಕೇಳಿದರೆ. ರಾಜ್ಯಶಾಸ್ತ್ರವು ವಿಜ್ಞಾನವೇ ವಿವರಿಸಿ ಅಂತ ಇದೆ. ಇವೆಲ್ಲವೂ 15ರಿಂದ 20 ವಾಕ್ಯಗಳು ಅಂದರೆ 5 ಅಂಕದ ಪ್ರಶ್ನೋತ್ತರಗಳಾಗಿರುತ್ತೆ. ಇನ್ನು ಮುಂದಿನದು ಬಂದು 10 ಅಂಕಗಳಿಗೆ ಸಂಬಂಧಿಸಿರುವಂಥದ್ದು. ಭಾಗ ಡಿಗೆ ಸಂಬಂಧಿಸಿದಂತೆ 30-40 ವಾಕ್ಯಗಳಲ್ಲಿ ಉತ್ತರಿಸುವಂಥದ್ದು 10 ಅಂಕಗಳು. ರಾಜ್ಯಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ವಿವರಿಸಿ ಅಂತ ಕೇಳಿದರೆ. ಸಮಕಾಲೀನ ಪ್ರಪಂಚದಲ್ಲಿ ರಾಜ್ಯಶಾಸ್ತ್ರ ಅಧ್ಯಯನದ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಕೇಳಿದರೆ. ರಾಜ್ಯಶಾಸ್ತ್ರವು ವಿಜ್ಞಾನವೇ ಅಥವಾ ಕಲೆಯ ವಿವರಿಸಿ ಅಂತ ಕೇಳಿದರೆ. ಇನ್ನು ಭಾಗ ಬಿ ಹೀಗೆ ಸಂಬಂಧಿಸಿದಂತೆ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗಾಗಿ ಅಂತ ಇದೆ. ರಾಜ್ಯಶಾಸ್ತ್ರದ ಪಿತಾಮಹ ಯಾರು ಅಂತ ಇದೆ. ನೋಡಿ, ಈ ಒಂದು ಪ್ರಶ್ನೆಕೋಟಿಯನ್ನು ಕೊಟ್ಟಿರುವಂತಹ ಒಂದು ಉದ್ದೇಶ ನೀವು ಎಕ್ಸಾಮ್ಸಿಗೆ ಸರಿಯಾಗಿ ಪ್ರಾಕ್ಟೀಸ್ ಮಾಡಲಿ ಅನ್ನುವಂತಹ ಉದ್ದೇಶ. ಹಾಗೆ ಇವು ಕೂಡ ಇಲ್ಲಿ ಕೊಟ್ಟಿರುವಂತಹ ಕ್ವಶನ್ಸು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನುವಂಥದ್ದನ್ನು ಕೂಡ ನೀವು ಗಮನದಲ್ಲಿ ಇರಿಸ್ಕೊಂಡು ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಇಷ್ಟು ನಿಮ್ಮ ಪ್ರಥಮ PUCಯ ಪ್ರಶ್ನೆಕೋಟಿಯ ಮೊದಲನೆಯ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಮ್ಯಾಚ್ ದ ಫಾಲೋಯಿಂಗ್ ಇರ್ಬೋದು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ಬೋದು, 1 ಅಂಕದ ಪ್ರಶ್ನೋತ್ತರಗಳು, ಫಿಲ್ ಇನ್ ದ ಬ್ಲ್ಯಾಂಕ್ಸು ಎಲ್ಲವುಗಳನ್ನು ಕೂಡ ನೀವು ಸರಿಯಾಗಿ ಅಭ್ಯಾಸ ಮಾಡಿ ಮುಂದೆ ಬರುವಂತಹ ನಿಮ್ಮ ಒಂದು ಟೆಸ್ಟು ಅಥವಾ ಮಿಡ್ ಟರ್ಮ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತೀರಾ ಅಂತ ನಾನು ಭಾವಿಸ್ತೇನೆ. ಧನ್ಯವಾದಗಳು. ಹಾಗೆ ಮುಂದಿನ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.